ನಮಸ್ಕಾರ. ಏನ್ರಿ ಮುರಳಿ, ಯಾವ ಊರಿಗೆ ಹೊರಟಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಇವತ್ತು ನಾವು ಹಾಸನದ ಲೋಕಸಭಾ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಸನ ಅಂದ ತಕ್ಷಣ ಹಾಸನಕ್ಕೆ ಹೋಗ್ತೀವಿ, ಅರ್ಕಲ್ಗೂಡಿಗೆ ಹೋಗ್ತೀವಿ, ಜೊತೆಗೆ ಚಂದ್ರಪಂಡಕ್ಕೆ ಹೋಗ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಮಾತಾಡ್ತೀವಿ, ಕೇಳ್ತೀವಿ ಯಾರು ಮಾಡ್ತೀರಾ ನೀವು ಕ್ಷೇತ್ರಪತಿ ಅಂತ. ನೋಡೋಣ ನಮ್ಮ ಹಾಸನದ ಕ್ಷೇತ್ರಪತಿ ಯಾರಾಗ್ತಾರೆ ಅಂತ. ಏನ್ರಿ ಮುರಳಿ ಅವರೇ, ಎಲ್ಲಿಗೆ ಬಂದಿದ್ದೀರಿ? ಕ್ಷೇತ್ರಪತಿ ಕಾರ್ಯಕ್ರಮ. ನಾವಿವತ್ತು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಹಾಸನ ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ಮುರಳಿ ಅವರೇ ಹಾಸನದಲ್ಲಿ ಎಲ್ಲಿದ್ದೀರಾ? ಅರ್ಕಲ್ಗೂಡಿಗೆ ಬಂದಿದ್ದೀವಿ. ಅರ್ಕಲ್ಗೂಡಲ್ಲಿ ಸಾಕಷ್ಟು ಜನ ಇದ್ದಾರೆ. ನೋಡೋಣ, ಎಲೆಕ್ಷನ್ ಬರ್ತಾ ಇದೆಯಲ್ಲ, ಏನೇನು ಹೇಳ್ತಾರೆ, ಏನೇನು ವಿಷನ್ಸ್ ಇದೆ, ಯಾರನ್ನು ಗೆಲ್ಲಿಸ್ತಾರೆ, ಯಾರನ್ನು ಸೋಲಿಸ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಇವತ್ತಿನ ಕ್ಷೇತ್ರಪತಿ ಕಾರ್ಯಕ್ರಮದಲ್ಲಿ. ಏನೇನು ಹೆಸರು ಹೇಳ? ಮಂಜುನಾಥ್. ಯಾವೂರ? ನಮ್ಮ ಜಿಲ್ಲೆ ಹೊನ್ನೊಳ್ಳಿ. ಹೊನ್ನೊಳ್ಳಿ. ಎಲ್ಲಿ ಎಷ್ಟು ದೂರ ಅರ್ಕಲ್ಗೂಡಿಂದ? ಅರ್ಕಲ್ಗೂಡಿಂದ ಎಷ್ಟು ದೂರ? ಸರ್ 3 ಕಿಲೋಮೀಟರ್. 3 ಕಿಲೋಮೀಟ್ರು. ವೋಟ್ ಮಾಡಿದ್ಯಾ ಯಾವತ್ತಾರು? ಫಸ್ಟ್ ಟೈಮ್ ಮಾಡಿದ್ದೀನಿ ಸರ್. ಫಸ್ಟ್ ಡೇ ಮಾಡಿದ್ಯಾ? ಒನ್ ಟೈಮ್ ಆಗಿದೆ, ಇದು ಎರಡನೇ ಟೈಮು. ಯಾರು ಬರ್ಬೋದು ಇಲ್ಲಿ? ಜನ ಕಾಂಗ್ರೆಸ್ಸಿನ ಕಡೆ ಒಲ್ವಿದಾರ? ಕರೆಕ್ಟಾಗಿ ಹೇಳ. ಇರ್ಬೋದು ಸರ್, ಯಾರಿಗೆ ಗೊತ್ತಿಲ್ಲ. ನೀನೇನು ಇದೇ ಊರವ್ನು ಅಲ್ವೇನಾ? ಗೊತ್ತಾಗಲ್ವೇನಾ? ಸರ್ ಫಸ್ಟ್ ಟೈಮ್ ಹಾಕಿರೋದು, ಅಷ್ಟು ಗೊತ್ತಾಗಲ್ಲ. ವಾ, ಎಲ್ಲ ಫಸ್ಟ್ ಟೈಮ್ ಹಾಕೋದು ಏನೂ ಗೊತ್ತಾಗಿಲ್ಲ. ಹೋಗು 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 ಹೋಗು. ಸರ್ ನಮಸ್ಕಾರ. ಏನು ತಮ್ಮ ಹೆಸರು? ನಮ್ಮ ಹೆಸರು ನಟೇಶ್ ಅಂತ. ಎಲ್ಲಿರೋದು ನೀವು? ಇದೇ ಊರು, ಅರ್ಕಲ್ಗೂಡವರು. ಹೆಂಗಿದೆ ಎಲೆಕ್ಷನ್? ಬಿಸಿ ಶುರು ಆಯ್ತಾ? ಎಲೆಕ್ಷನ್ ಕಾವು ಸ್ಟಾರ್ಟ್ ಆಗಿದೆ ಈಗ. ಓಕೆ, ಯಾರು ಬರ್ಬೋದು ಈ ಸರಿ? ನಾವೆಲ್ಲ ಮೋದಿ. ನೀವೆಲ್ಲ ಮೋದಿನಾ? ಕಲರ್ ನೋಡಿದಾಗಲೇ ಗೊತ್ತಾಯ್ತು. ಮೋದಿ ಇದ್ರೆ ನಾವಿದ್ರೆ ಮೋದಿ. ಆಯ್ತು, ದೇಶಕ್ಕೆ ಮೋದಿ ಬೇಕು. ಈ ಸರಿ ನಮ್ಮ ಹಾಸನ ಜಿಲ್ಲೆ ಮೈತ್ರಿ ಏನಿದೆ, ಹೌದು, ಮೈತ್ರಿನೇ ಬರ್ಬೇಕು ಅಂತ ನಾವು ಇದು ಮಾಡ್ತೀವಿ. ನಾವು ಬಿಜೆಪಿ ಸಪೋರ್ಟ್ ಮಾಡ್ತಾ ಇದೀವಿ. ಆಯ್ತು. ಎಲೆಕ್ಷನ್ ಬಿಸಿ ಶುರು ಆಗಿದೆ. ಹಾಲು ಉಕ್ಕಿಲ್ವಾ? ಇನ್ನೂ ಉಕ್ಕಿಲ್ಲ, ಇನ್ನು ಕಾಯ್ತಾ ಇದೆ. ಯಾರು ಉಕ್ಬೋದು ಈ ಸಲ ನಮ್ಮ ಶ್ರೇಯಸ್ ಪಟೇಲ್ ಅವರು ಕೂಗ್ತಾರೆ. ಶ್ರೇಯಸ್ ಪಟೇಲ್ ಅವರು 100%. ಹೌದಾ? ಚೇಂಜ್ ಕಾಣುತ್ತೇನ್ರಿ ಹಾಸನದಲ್ಲಿ? ಗ್ಯಾರಂಟಿ ಕಾಣುತ್ತೆ ಸರ್. ಹೆಂಗೆ ಅಂದ್ರೆ 100ಕ್ಕೆ 100 ಸರ್. 100ಕ್ಕೆ 100 ಸರ್. ಚೇಂಜ್ ಆಗುತ್ತೆ ಸರ್. ಇದೇ ಮಾತು ಮಾತಂದ್ರೆ ಮಾತು ಸರ್. ಇದೇ ಮಾತಾ? ಮಾತು ಸರ್. ಓಕೆ ಸರ್, ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಹೂವಣ್ಣ ಅಂತ. ಹೇಳಿ ಸರ್, ಏನ್ ಮಾಡ್ಕೊಂಡಿದ್ದೀರಿ? ನಾವು ಈಗ ಸದಸ್ಯ ಸರ್ ಪಟ್ಟಣ ಪಂಚಾಯತಿ. ಓಕೆ, ಯಾವ ಪಕ್ಷಕ್ಕೆ? ನಾವು JDS ಅಲ್ಲಿ. ಏನಂತ ಇದ್ದಾರೆ ಈ ಸರಿ? ಈ ಸತಿ ನಮ್ಮ ಪ್ರಜ್ವಲ್ ರೇವಣ್ಣರು ಗೆಲ್ತಾರೆ. ಹೋದ ವರ್ಷ ಅವರೇ ಗೆದ್ದಿದ್ದಲ್ವಾ? ಈ ವರ್ಷ ಅವರೇ ಗೆಲ್ತಾರೆ. ಸರ್ ಇನ್ನ ಮೈತ್ರಿ ಅಭ್ಯರ್ಥಿ ಹಾಸನ ಜಿಲ್ಲೆಯಲ್ಲಿ ಘೋಷಣೆ ಆಗಿಲ್ಲ. ಆಗುತ್ತೆ. ಇವತ್ತಾಗಬೇಕಲ್ವಾ? ಆಗುತ್ತೆ ಸರ್, ಆಗುತ್ತೆ. ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿ ಈ ಸಲ ಹಾಸನದಲ್ಲಿ ಜೈಬೇರಿ ಅತ್ಯಂತ ಅಧಿಕ ಮತಗಳಿಂದ ಜೈಬೇರಿ ಬರ್ಸಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್ ಸಾಮ್ರಾಟ್ ಅಂತ. ಸಾಮ್ರಾಟ್, ಏನ್ ಮಾಡ್ಕೊಂಡಿದ್ದೀರಿ? ನಾವು ಹಿಂಗೆ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಲ್ಲದೆ ಇಲ್ಲೇ ಅರ್ಕಲ್ಗೂಡ ಓಡಾಡ್ಕೊಂಡಿದ್ದೀರಾ? ಕಾಂಡ. ಓಕೆ, ಯಾರು ಗೆಲ್ಬೋದು? ಗೆಲ್ಲೋದು ಗೊತ್ತಿಲ್ಲ, ಯಾವ್ದು ಗೆಲ್ತಾರೆ ಅಂತ. ಫೈಟ್ ಇದೆ, ಕಾಂಗ್ರೆಸ್ ಮತ್ತೆ JDS ಗೆ ಫೈಟ್ ಇದೆ. ಸರ್ ತಮ್ಮ ಹೆಸರು? ಅಲೀಮ್ ಅಂತ. ಅಲೀಮ್, ಏನ್ರಿ ಸಮಾಚಾರ? ಹೇಳಿ ಸರ್. ಏನ್ರಿದೆ ಅಲೀಮ್, ಯಾವ ಪಕ್ಷ ಬರ್ಬೋದ್ರಿ ಈ ಸರಿ? ನಮ್ಮಲ್ಲಿ ಇಲ್ಲಿ ಹಾಸನದಲ್ಲಿ JDS ಸರ್. ದೇವೇಗೌಡರು ಕೆಲಸ ನೋಡ್ತೀವಿ. ನಮಗೆ ಮುಸ್ಲಿಮ್ಸ್ ಏನೇನು ಕೆಲಸ ಆಗಿದೆ ಸ್ವಾಮಿ ಇಲ್ಲಿ? ಸಾಕಷ್ಟು ಹೇಳಿ. ವಾಟರ್ ಸಪ್ಲೈ ಇದೆ, ರೈಲ್ವೆ ಇದೆ. ಓಕೆ. ಹಾಸನ ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಸಾಕಷ್ಟು ಮಾಡಿದ್ದಾರೆ. ನಮ್ಮ ಮುಸ್ಲಿಮ್ಸ್ಗೂ ಹಿಂದೆ ಕೆಲಸ 4% ರಿಸರ್ವೇಶನ್, OBC ರಿಸರ್ವೇಶನ್ ಕೊಟ್ಟಿದ್ದೆ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರು. ಅದನ್ನ ನೋಡ್ತೀವಿ. ಆದ್ರೂ ಪ್ರಧಾನಿ ಜಿಲ್ಲೆ ದೇವೇಗೌಡರನ್ನ ಅತಿ ಹೆಚ್ಚು ಪ್ರೀತಿಸ್ತೀವಿ. ದೇವೇಗೌಡರು, ನಾವು ಮೋದಿಗಿಂತ ಜಾಸ್ತಿ ನಾವು ದೇವೇಗೌಡರನ್ನ ನೋಡ್ತೀವಿ ಹಾಸನ ಜಿಲ್ಲೆಯಲ್ಲಿ. ಸರ್ ನಮಸ್ಕಾರ. ರವಿಕುಮಾರ್ ಅಂತ ಮಾಜಿ KDP ಮೆಂಬರ್ ನಾನು. ನಾವು ಇಲ್ಲಿ 2 ಅಜೆಂಡಾ ಇಟ್ಕೊಂಡು ನಾವು ಮತನ ಚಲಾಯಿಸಬೇಕು ಅಂತ ಹೇಳ್ತೀನಿ. ಏನಂತ ಹೇಳಿದ್ರೆ, ಜಿಲ್ಲಾ ಅಭಿವೃದ್ಧಿ ಒಂದು, ಮತ್ತು ರಾಷ್ಟ್ರದ ಬಗ್ಗೆ ಏನು ನಾವು ಕಾಳಜಿ ಇಟ್ಕೊಂಡು 2 ಬಾರಿ ಪ್ರಧಾನಮಂತ್ರಿ ಮಾಡಿರುವಂಥ ಮೋದಿಜಿಯವ್ರನ್ನ ಈ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿ ಮಾಡೋ ನಿಟ್ಟಿನಲ್ಲಿ ನಾವು ಈ ಸಲ ಮತ ಚಲಾಯಿಸಬೇಕು ಅಂತ. ಸರ್, ಮೋದಿಜಿ ಅವರು ಏನೂ ಕೆಲಸ ಮಾಡಿಲ್ಲ. ಈಗ ನೀವು ಅನ್ಕೊಂಡಂಗೆ 2014 ಮುಂಚೆ ನಾನು ದೊಡ್ಡ ಮೋದಿ ಫಾಲೋವರು. ಅದಾದ್ಮೇಲಿಂದ ಅವರು ಆಶ್ವಾಸನೆ ಕೊಟ್ಟಿದ್ದು ಒಂದು ಕೆಲಸ ಆಗಿಲ್ಲ. ಡಿಮಾನಿಟೈಸೇಷನ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮು, ಆಯ್ತಾ? ಅದರಿಂದ ಕಪ್ಪು ಹಣ ಹೊರಗೆ ತರ್ತೀನಿ ಅಂತ ಅಂದ್ರು, ಹೊರಗೆ ತಂದ್ರ ಇಲ್ಲ. ಇಲ್ಲಿ ನೋಡಿದ್ರೆ ನೀವು ನೋಡ್ಬೇಕು, ನೀವು ಒಳನರಸೀಪುರ ಹೋಗಿ ನೋಡಿದ್ರೆ, ನೀವು ಒಳನರಸೀಪುರನೇ ಆಗಲಿ ಅರ್ಕಲ್ಗೂಡೆ ಆಗಲಿ, ಸೊ ಏನು ಅಂದ್ರೆ ಏನೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಇಂಜಿನಿಯರಿಂಗ್ ಬೇಡ ಬಿಟ್ಟಾಕಿ, ಡಿಪ್ಲೊಮಾ ಕಾಲೇಜ್ ಇಲ್ಲ. ಒಂದು ತಾಲೂಕು ಅಂದ್ಮೇಲೆ ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ ಅಂತಂದ್ರೆ ಅದನ್ನ ಏನಾದ್ರು ತಾಲೂಕು ಅಂತಾರೆ ಸರ್. ಅದನ್ನ ಮಾತಾಡ್ಬೋದು, ಮುಂದೆ ಬನ್ರಿ. ಅರ್ಕಲ್ಗೂಡ್ನಲ್ಲಿ ಹಾಸನದಲ್ಲಾಗಿರ್ಬೋದು ಸರ್. ಮೊನ್ನೆ ದೇವೇಗೌಡರು ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ನರೇಂದ್ರ ಮೋದಿ ಇವತ್ತು ದೇಶದಲ್ಲಿ ಯಾವ ಮಟ್ಟದಲ್ಲಿ ಏನೇ ಕೆಲಸ ಮಾಡ್ಯಾರ ನಮ್ಗೆ ಗೊತ್ತು. ಹಾಸನ ಕೋರ್ಟ್ ಆಗಿರ್ಬೋದು ಸರ್, ಆಗಿರ್ಬೋದು,
ಸರ್, ಆ ಜಿಲ್ಲೆ. ಹಾಸನದಲ್ಲಿ ಜಿಲ್ಲೆ. ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಏನ್ ಅಭಿವೃದ್ಧಿ ಸರ್, ಕೆಲಸಗಳಾಗಿದೆ ಕೋರ್ಟ್ ಆಗಿದೆ. ಬನ್ರಿ ಇಲ್ಲಿ. 50 ವರ್ಷದಿಂದ ಅವರು ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ. ಹೌದು. ಒಂದು ಕೋರ್ಟ್ ಮಾಡಿದ್ರೆ ಸಾಕ. ಜನಗಳ ಅಭಿವೃದ್ಧಿ ಬಗ್ಗೆ, ಜನಗಳ ಹೇಳ್ರಿ. ಉಪಯೋಗಗಳ ಬಗ್ಗೆ Correct. ಯಾವ ಒಂದು ಡೆವಲಪ್ಮೆಂಟ್ ಅಂತ Correct. ಬಂದಿದ್ದೀರಾ? ಯಾವ ಇದನ್ನ ಬನ್ರಿ ಇಲ್ಲಿ. ಅವರು ಮಾಡಿರೋದು ಫ್ಯಾಮಿಲಿ ರಾಜಕಾರಣ. ಶ್ರೇಯಸ್ ಪಟೇಲ್ ಹೊಸಬ್ರು ರಾಜಕೀಯಕ್ಕೆ ಹೊಸಬ್ರು ಹೇಳಿ. ಅವ್ರನ್ನ ಇವರು ಕೇಳ್ಬೋದು ಏನ್ ಕೆಲಸ ಮಾಡೋರೆ ಅಂತ ಅವ್ರನ್ನ ಕ್ವಶನ್ ಮಾಡಕ್ ಯಾರಿಗೂ ರೈಟ್ಸ್ ಇಲ್ಲ. ಕರೆಕ್ಟ್. ಇವರು 25 ವರ್ಷದಿಂದ ಸೋತಿರೋ ಕುಟುಂಬ. ಅವರು ಕಂಟಿನ್ಯೂ ಆಗಿ ಇಡೀ ಮನೆ ಮಂದಿ ಎಲ್ಲ ಗೆದ್ದಿರೋ ಕುಟುಂಬ. ಅವ್ರದನ್ನ ಕಂಪ್ನಿ ರೈಸ್ ಮಾಡ್ಬೇಕು. ಇವ್ರದನ್ನ ಬಿಜೆಪಿ ಮತ್ತು ದಳದ ಮೈತ್ರಿ ಆಗಿರೋದ್ರಿಂದ ನಿಮ್ಗೆ ಏನಾದ್ರು ಹಿನ್ನಡೆ ಉಂಟಾಯ್ತಾ? ಕಾರ್ಯಕರ್ತರೆಲ್ಲ ಏನ್ ಮಾಡ್ಬೇಕು? ಇಲ್ಲಿ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿದ್ದೀವಿ ಸರ್, ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. Okay. ಇಡೀ ಹಾಸನ ಜಿಲ್ಲೆಯಲ್ಲಿ Okay. ಇವತ್ತೇನು ಬಿಜೆಪಿ ಜೆಡಿಎಸ್ ಅಲಯನ್ಸ್ ಇದೆ, Okay. ಪ್ರಜ್ವಲ್ ರೇವಣ್ಣ ಅವರು 100ಕ್ಕೆ 100 ಗೆಲ್ಲದಂತೂ ಶತಸಿದ್ಧ ಅದು. ಇವರಿಬ್ರು ಕೂಡ JDS ಕಾಂಗ್ರೆಸ್ನವರು ಅಭಿವೃದ್ಧಿ ವಿಚಾರವಾಗಿ ಅಭಿವೃದ್ಧಿ ಆಗಿಲ್ಲ ಅಂತ ಮಾತಾಡ್ತಿದ್ದಾರೆ. ಬಹುತೇಕ ಇಲ್ಲಿ ತನಕ ಯಾರು ಅಧಿಕಾರ ಮಾಡಿರೋದು? ಒಂದ್ ಕಡೆ ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಬಿಜೆಪಿ ಅವರು ಮಾಡಿದ್ದಾರೆ. ಇವರ ಅಭಿವೃದ್ಧಿ ವಿಚಾರದಲ್ಲಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾರೆ ಕೇಳಿ, ಶ್ರೇಯಸ್ ಪಟೇಲ್ ಗಾಲಿ ಈಗ ಪ್ರಜ್ವಲ್ ರೇವಣ್ಣ ಗಾಲಿ ಓಟ್ ಯಾರು ಹಾಕ್ಲಿ, ಆಯ್ತು. ಓಟಿನ ಪ್ರಶ್ನೆ ಬೇಡ ಇಲ್ಲಿ. ಹೇಳಿ. ನಮ್ಮ ತಾಲೂಕೊಳಗೆ ಒಬ್ಬ ಬಡವನಿಗೆ, ಒಬ್ಬ ರೈತನಿಗೆ, ಒಬ್ರು ಇನ್ನೊಬ್ರಿಗೆ ಏನು ಉಪಕಾರ ಮಾಡಬಿಟ್ಟೆ. ಈಗ ಆಗದೆ ಇದ್ದವರಿಗೆ ಮಸಲ್ ಕಲ್ಲು ಅನ್ನಂಗೆ ಅವ್ರು ಹೇಳ್ತಾರೆ. ಹೌದು. ಸಹಜ. ಬಂದಿರೋಂಥದ್ದನ್ನ ನಾವು ನೋಡೋಣ, ಮಾಡಿರುವಂತ ಕಾರ್ಯಕ್ರಮನ ಎಲ್ಲ ಸಂಸದರು ಏನ್ ಮಾಡ್ರ ಅದಕ್ಕಿಂತ ದುಪ್ಪಟ್ಟು ಇವತ್ತು ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಜಿಲ್ಲೆಗೆ ಮಾಡಿದ್ದಾರೆ. ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ನಿಮಗೆ ಬೇಕಾದ ಅಂಕಿಅಂಶ ನಾವು ಕೊಡ್ತೀವಿ ಮಾಡಿದ್ದಾರೆ. ಅದನ್ನ ಇವ್ರದ್ದು ಸಂದರ್ಭಕ್ಕೆ ತಕ್ಕ ಮುಚ್ಚಾಕ್ತಿದ್ದಾರೆ. ಅಧಿಕ ಬಹುಮತದಿಂದ ಅರ್ಕಲ್ಗೂಡ್ ಲೀಡ್ ಕೊಡ್ತಾರೆ ಸರ್ ಜೆಡಿಎಸ್ಗೆ. ಪ್ರಜ್ವಲ್ ರೇವಣ್ಣ ಅವರೇ ಲೀಡ್ ಕೊಡ್ತಾರೆ ಸರ್. ಇದೇ ಮಾತಾ? ಅಧಿಕ ಬಹುಮತದಿಂದ ಗೆದ್ದು ಬರ್ತೀವಿ ಸರ್. ಯಾವ್ದು ಲೀಡ್ ಕೊಡುತ್ತೆ, ಯಾವುದು ಇದಾಯ್ತದೆ, ಅಂತ್ಯ ಆಯ್ತದೆ ಅಂತ ಅಂದ್ಬಿಟ್ಟು ಜನ ತೀರ್ಮಾನ ಮಾಡ್ತಾರೆ. ಈ ಸರಿ ಸ್ವಾಭಿಮಾನದ ವ್ಯಕ್ತಿ ಅಭ್ಯರ್ಥಿಯಾಗಿ ನಿಂತಿರೋದು ಗೊತ್ತಾಯ್ತಾ? ಜನ ಜೂನ್ 4ನೇ ತಾರೀಕಿಗೆ ತೋರಿಸ್ತಾರೆ. ಆಗ ನೋಟ್ ವೇಟ್ ಮಾಡಿ. ಈ ಸರಿ ದುರಹಂಕಾರ, ಫ್ಯಾಮಿಲಿ ರಾಜಕಾರಣ ಇದೆಲ್ಲ ಅಂತ್ಯ ಆಗುತ್ತೆ. ಇದು ಇಡೀ ರಾಜ್ಯದಲ್ಲೇ ಪ್ರಭಾವ ಬೀರುತ್ತೆ. ಎ ಮಂಜಣ್ಣ ಅವರು ಸದನದಲ್ಲಿ ಹೇಳ್ತಾರೆ, ನಾನು ಹೇಳಿರೋದಲ್ಲ ಇದು, ವಿಡಿಯೋ ಬೇಕಾದ್ರೆ ನಮ್ಮ ಹತ್ರ ಇದೆ, ತೋರಿಸ್ತೀವಿ. ನಾವು ಈ ಸಲ ನನಗೆ ಏನು ಕೊಟ್ಟಿಲ್ಲ ಅರ್ಕಲಾಡ್ ತಾಲೂಕಿಗೆ ಅಂತ ಹೇಳಿ ಅವರೇ ಹೇಳೋರೆ ಬಾಯ್ಬಿಟ್ಟು. ಏನು ಮಾಡೋರೆ ಮತ್ತೆ ಈಗ 1 ವರ್ಷ ಆಯ್ತಾ ಮತ್ತು ಏನ್ ಮಾಡೋರೆ? ಅವ್ರು ಹೇಳಿರೋದು ನಾವ್ ಹೇಳಿರೋದಲ್ಲ, ಇದು ಅವ್ರು ಹೇಳಿರೋದು. ಅಭಿವೃದ್ಧಿ ವಿಚಾರ ಕೆಲಸ ನಡೀತಿದೆ. ಕಾಮಗಾರಿಗೆ ಕೆಲವರು 50 ವರ್ಷ ಹಂಗೆ ಸ್ಟೇ ಆಗಿ ನಿಂತಿತ್ತು. ಮಂಜಾಳ ಮಾಡ್ತಾವ್ರೆ, ಕೆಲವರು ಇದೇ ಮನೆನ ತೆಗ್ದಿಲ್ಲ ಇನ್ನುವೆ. ಇವ್ರು ಅಭಿವೃದ್ಧಿ ಪರ ಮಾಡ ಬಂದವ್ರು ಇವತ್ತಿಲ್ಲಿ. ಅವರೇ ಮನೆ ಬಿಟ್ಟಿಲ್ಲ. ಆಮೇಲೆ ಅಭಿವೃದ್ಧಿ ಪರವಾಗಲ್ಲ, ಬಡವ್ರ ಮನೆ ಹಾಳು ಮಾಡಿ ಉದ್ಧಾರ ಮಾಡ್ಲಿಲ್ಲ ನೀವು. ಬಡವ್ರ ಮನೆ ಹಾಳು ಮಾಡಿದ್ರಿ. ಅರ್ಕಲ್ಗೂಡಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ. ಇರ್ಲಿ ಬಿಡಿ, ಎಲೆಕ್ಷನ್ ಇಂದಾಗಿ ಇವೆಲ್ಲ ಮಾಮೂಲಿನೇ. ನಮ್ಮ ಲೋಕಸಭಾ ಕ್ಷೇತ್ರವಾದಂತಹ ಹಾಸನದಲ್ಲಿ ನಡೆದಂತಹ ಅರ್ಕಲ್ಗೂಡಲ್ಲಿ ಮಾತಾಡಿದಂತಹ ಎಲ್ಲ ಜನರ ಭಾವನೆಗಳು ಎಲ್ಲವನ್ನೂ ಕೇಳ್ಕೊಂಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.